Hello guys, welcome back to my channel Students World of Kriju. Subscribe my channel for more videos. Like this video, share this video. ಈ ವಿಡಿಯೋದಲ್ಲಿ BA 5th ಸೆಮ್ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 1 ಸಾರ್ವಜನಿಕ ಆಡಳಿತದ ಪರಿಚಯ ಇದರ ಸಂಪೂರ್ಣ ನೋಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಾಗಿರ್ತದೆ. ಮೊದಲನೇದಾಗಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವ್ಯಾಖ್ಯೆಗಳು. ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವಿಶಾಲ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ. ಸಾರ್ವಜನಿಕ ಎನ್ನುವ ಪದ ಸರ್ಕಾರಿ ಎನ್ನುವ ಅರ್ಥ ಸೂಚಿಸುತ್ತದೆ. ಸರ್ಕಾರದ ವ್ಯವಹಾರದ ನಿರ್ವಹಣೆಯೇ ಸಾರ್ವಜನಿಕ ಆಡಳಿತ ಎಂದು ಸಂಕ್ಷಿಪ್ತವಾಗಿ ಹೇಳಬಹುದು. ಆಡಳಿತ ಎಂಬ ಪದ ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟರ್ ಎಂಬ ಎರಡು ಪದಗಳ ಸಂಯೋಜನೆಯಾಗಿದ್ದು, ವ್ಯವಸ್ಥೆ ಮಾಡು, ನಿರ್ವಹಿಸು, ಸೇವೆ ಮಾಡು ಎಂದಾಗಿದೆ. ವ್ಯಾಖ್ಯೆಗಳು. ಪಿಪ್ನರ್ ಅವರ ಪ್ರಕಾರ ನಿರೀಕ್ಷಿಸಿದ ಗುರಿಗಳನ್ನು ಈಡೇರಿಸಿಕೊಳ್ಳಲು ದೊರೆಯುವ ಮಾನವರ ಹಾಗೂ ಸಾಮಗ್ರಿಗಳ ವ್ಯವಸ್ಥೆ ಮತ್ತು ನಿರ್ದೇಶನವೇ ಆಡಳಿತ. ಫೆಲಿಕ್ಸ್ ನಿಗ್ರೋರವರ ಪ್ರಕಾರ ಒಂದು ಉದ್ದೇಶ ಸಾಧನೆಗಾಗಿ ಮಾನವರ ಮತ್ತು ಸಾಮಗ್ರಿಗಳ ಸಂಘಟನೆ ಮತ್ತು ಬಳಕೆ. ಇವರ ಕೃತಿ ಆಥರ್ ಆಫ್ ಮಾಡರ್ನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. LD ವೈಟ್ ರವರ ಪ್ರಕಾರ ಉದ್ದೇಶವೊಂದರ ಸಾಧನೆಗಾಗಿ ಹಲವಾರು ಜನರನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಕಲೆಯೇ ಆಡಳಿತ. ಹರ್ಬರ್ಟ್ A. ಸೈಮನ್ ರವರ ಪ್ರಕಾರ ಉದ್ದೇಶ ಸಾಧನೆಗೋಸ್ಕರ ಮಾನವ ಶ್ರಮ ಮತ್ತು ಸಂಪನ್ಮೂಲಗಳನ್ನು ಸಂಘಟಿಸಿ ಬೆಳೆಸುವುದೇ ಆಡಳಿತ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊದಲಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಬಳಸಿದ್ದಾರೆ. ಇವು ಆಡಳಿತದ ಕುರಿತಾಗಿರ್ತಕ್ಕಂತಹ ವ್ಯಾಖ್ಯಾನಗಳು. ಇನ್ನು ಸಾರ್ವಜನಿಕ ಆಡಳಿತದ ಕುರಿತಾದ ವ್ಯಾಖ್ಯಾನ. LD ವೈಟ್ ರವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಕಾರ್ಯಗತಗೊಳಿಸುವ ಉದ್ದೇಶದಿಂದ ಕೈಗೊಳ್ಳಲಾಗುವ ಎಲ್ಲ ಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಎನ್ನಲಾಗುತ್ತದೆ. ಪಿಪ್ನರ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸಲು ನಡೆಸುವ ಸಾಮೂಹಿಕ ಪ್ರಯತ್ನಗಳ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ. ಹಾರ್ವೆ ವಾಕರ್ ಅವರ ಪ್ರಕಾರ ಒಂದು ಕಾನೂನನ್ನು ಜಾರಿಗೆ ತರಲು ಸರ್ಕಾರ ನಿರ್ವಹಿಸುವ ಕಾರ್ಯವೇ ಸಾರ್ವಜನಿಕ ಆಡಳಿತ. ವುಡ್ರೋ ವಿಲ್ಸನ್ ಇವರು ಪ್ರಮುಖ ಕವಿ ಆಗಿರ್ತಕ್ಕಂಥ ಒಬ್ಬರು. ಹಾಗಾಗಿ 1 ಮಾರ್ಕ್ಸಿಗೆ ಇವರ ಕ್ವಶನ್ಸನ್ನು ಬಿದ್ದು ಬೀಳ್ಬಹುದು. ಹಾಗಾಗಿ ಇವರನ್ನು ಚೂರು ವಿಶ್ಲೇಷಾತ್ಮಕವಾಗಿ ನೋಡ್ಕೊಳ್ಬೇಕಾಗ್ತದೆ. ಇವರ ಜನನ ಡಿಸೆಂಬರ್ 28, 1756 ವರ್ಜೀನಿಯಾ ಪ್ರಾಂತ್ಯದ ಸ್ಟ್ಯಾಂಟನ್ ನಗರ. ಅಮೆರಿಕದ 28ನೇ ಅಧ್ಯಕ್ಷರಾಗಿ 1913ರಿಂದ 21 ಅಂದರೆ 2 ಸಲ ಇವರು ಕಾರ್ಯನಿರ್ವಹಿಸಿದರು. ಪ್ರಗತಿಪರ ಚಳುವಳಿಯ ನೇತಾರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ. ಅಮೆರಿಕಾದ ಅಧ್ಯಕ್ಷರಾದವರಲ್ಲಿ PhD ಮುಗಿಸಿದವರಲ್ಲಿ ಇವರು ಮೊದಲಿಗರು ಅಥವಾ ಏಕೈಕ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರ ಮರಣ ಫೆಬ್ರವರಿ 3, 1924 ಅಮೆರಿಕದ ವಾಷಿಂಗ್ಟನ್ನಲ್ಲಿ. ಇವರ ಕೃತಿ ದ ನ್ಯೂ ಫ್ರೀಡಮ್. ವ್ಯಾಖ್ಯೆ. ಸಾರ್ವಜನಿಕ ಕಾನೂನನ್ನು ಸವಿಸ್ತಾರವಾಗಿ ಹಾಗೂ ಕ್ರಮಬದ್ಧವಾಗಿ ಅನುಷ್ಠಾನಕ್ಕೆ ತರುವುದೇ ಸಾರ್ವಜನಿಕ ಆಡಳಿತ. ಪ್ರತಿಯೊಂದು ನಿರ್ದಿಷ್ಟ ಕಾನೂನಿನ ಅನ್ವಯವೂ ಆಡಳಿತ ಕ್ರಿಯೆಯಾಗಿದೆ. ಲೂಥರ್ ಗುಲಿಕ್ ಇವರ ಜನನ 1892ರಿಂದ 92 ಜನವರಿ 17 ಜಪಾನ್ನ ಒಸಾಕಾ ನಗರದಲ್ಲಿ. ಇವರ ಕೃತಿ ದ್ವಿತೀಯ ಮಹಾಯುದ್ಧದಿಂದಾದ ಆಡಳಿತಾತ್ಮಕ ಪರಿಣಾಮಗಳು. ಅಡ್ಮಿನಿಸ್ಟ್ರೇಟಿವ್ ರಿಫ್ಲೆಕ್ಷನ್ ಫ್ರಮ್ ವರ್ಲ್ಡ್ ವಾರ್ II. ಮರಣ 1993 ಜನವರಿ 10 ಅಮೆರಿಕದ ವರ್ಮಾಂಟ್ ಪ್ರಾಂತ್ಯದ ವಾಲ್ಡನ್ನಲ್ಲಿ. ವ್ಯಾಖ್ಯೆ. ಸಾರ್ವಜನಿಕವಾಗಿ ಆಡಳಿತ ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವಾಗ ಕಾರ್ಯಾಂಗದ ಶಾಖೆಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ವೈಶಾಲ್ಯತೆ, ಬಹುಮುಖಿ, ಪರಸ್ಪರ ಪೂರಕ, ವಿವಿಧ ಹಂತ. ಪೋಸ್ಟ್ ಕಾರ್ಡ್ ದೃಷ್ಟಿಕೋನ. ಯೋಜನೆ, ಸಂಘಟನೆ, ಸಿಬ್ಬಂದಿ, ನಿರ್ದೇಶನ, ಸಂಯೋಜನೆ, ವರದಿ, ಮುಂಗಡಪತ್ರ. ಇವು ಪೋಸ್ಟ್ ಕಾರ್ಡ್ ದೃಷ್ಟಿಕೋನವನ್ನು ಪ್ರತಿಪಾದಿಸಿದವರು ಲೂಥರ್ ಗುಲಿಕ್. ಸಾರ್ವಜನಿಕ ಆಡಳಿತದ ಮಹತ್ವ. ಸಮಾಜದ ಕಲ್ಯಾಣ ಮತ್ತು ಅಭಿವೃದ್ಧಿ, ಸರ್ಕಾರಿ ನೀತಿಗಳ ಅನುಷ್ಠಾನ,
ಸಾರ್ವಜನಿಕ ಸೇವೆಗಳ ವಿತರಣೆ, ಸರ್ಕಾರಿ ಪಾರದರ್ಶಕತೆ ಮತ್ತು ಜವಾಬ್ದಾರಿ, ಸಮಾಜದ ಸ್ಥಿರತೆ ಮತ್ತು ಶಾಂತಿ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಸ್ಥಿರತೆ, ಸಮಾಜದ ಬದಲಾವಣೆ ಮತ್ತು ಅಭಿವೃದ್ಧಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಮಾಜದ ಒಟ್ಟಾರೆ ಕಲ್ಯಾಣ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ನೂತನ ಸಾರ್ವಜನಿಕ ಆಡಳಿತ. ನವ ಸಾರ್ವಜನಿಕದ ಆಡಳಿತದ ಉಗಮಕ್ಕೆ 1960ರ ದಶಕದ ಸಾಮಾಜಿಕ ಮತ್ತು ರಾಜಕೀಯ ಚಲನಗಳು ಪ್ರಮುಖ ಕಾರಣ. 1968ರಲ್ಲಿ ನಡೆದ ಮಿನೋಬ್ರೂಕ್ ಸಮ್ಮೇಳನವನ್ನು ನವ ಸಾರ್ವಜನಿಕ ಆಡಳಿತದ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. 1960 ನವ ಸಾರ್ವಜನಿಕ ಆಂದೋಲನದ ಹುಟ್ಟು. ನೂತನ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಹೆಗ್ಗುರುತುಗಳು. ಸಾರ್ವಜನಿಕ ಸೇವೆಗಾಗಿ ಉನ್ನತ ಶಿಕ್ಷಣ ಎಂಬ ವಿಷಯದ ಮೇಲೆ 1967ರ ಜಾನ್ ಹನಿ ಅವರ ವರದಿ. ಸಿರಾಕ್ಯೂಸ್ ವಿಶ್ವವಿದ್ಯಾನಿಲಯದ ಜಾನ್ ಹನಿಯ ವರದಿಯು ಸಾರ್ವಜನಿಕ ಆಡಳಿತ ಒಂದು ಅಧ್ಯಯನ ಶಾಸ್ತ್ರವಾಗಿ ಎದುರಿಸುತ್ತಿದ್ದ ಸಮಸ್ಯೆಗಳತ್ತ ಗಮನ ಹರಿಸಿತು. ಫಿಲಡೆಲ್ಫಿಯಾ ಸಮ್ಮೇಳನ ಇದರ ವ್ಯಾಪ್ತಿ, ಅಂದರೆ ನೂತನ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ನಮ್ಯತೆಯಿಂದ ಕೂಡಿರಬೇಕು ಎಂದು ತಿಳಿಸ್ತದೆ. ರಾಜಕಾರಣ ಮತ್ತು ಆಡಳಿತದ ದ್ವಿವಿಭಜನೆಯನ್ನು ಕೈಬಿಡಬೇಕು. ಮೇಲಾಧಿಕಾರಿ ಮತ್ತು ಅಧೀನ ಅಧಿಕಾರಿ ಎಂಬ ಪರಿಕಲ್ಪನೆಯನ್ನು ಬಿಟ್ಟು ಸಮಾನರು ಎಂಬ ಪರಿಕಲ್ಪನೆ ತರುವುದು. ಸಾಮಾಜಿಕ ಧರ್ಮ ಸಂಹಿತೆಯನ್ನು ಪ್ರೋತ್ಸಾಹಿಸುವುದು. 1968ರ ಮಿನೋಬ್ರೂಕ್ ಸಮ್ಮೇಳನ. ಸಾರ್ವಜನಿಕ ಆಡಳಿತವು ಪರಿವರ್ತನೆಯ ಸಾಧನೋಪಾಯವಾಗಬೇಕು. ಸಾರ್ವಜನಿಕ ಸಮಾನತೆಗೆ ಹೆಚ್ಚು ಒತ್ತು ಕೊಡಬೇಕು. ನೊಂದ ಜನತೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ಪುಸ್ತಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಇರಬೇಕು. ಮಿನೋಬ್ರೂಕ್ ಸಮ್ಮೇಳನ ವೆರಿ ಇಂಪಾರ್ಟೆಂಟ್. ನವ ಸಾರ್ವಜನಿಕ ಆಡಳಿತದ ಲಕ್ಷಣ ಅಥವಾ ಧ್ಯೇಯೋದ್ದೇಶಗಳು. ಸಮಂಜಸತೆ, ಮೌಲ್ಯಗಳು, ಸಾಮಾಜಿಕ ಸಮಾನತೆ, ಸಾಮಾಜಿಕ ಪರಿವರ್ತನೆ. ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದ ಹೋಲಿಕೆ ಮತ್ತು ವ್ಯತ್ಯಾಸಗಳು. ರಾಜ್ಯ ಸ್ಥಳೀಯ ಸರ್ಕಾರಗಳು, ಸರ್ಕಾರಿ ನಿಗಮಗಳು ನಿರ್ವಹಿಸುವ ಆಡಳಿತವೇ ಸಾರ್ವಜನಿಕ ಆಡಳಿತ. ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಖಾಸಗಿ ಕಂಪನಿಗಳು ಮುಂತಾದವು ನಿರ್ವಹಿಸುವ ಆಡಳಿತವೇ ಖಾಸಗಿ ಆಡಳಿತ. ವ್ಯತ್ಯಾಸಗಳು. ರಾಜಕೀಯ ನಿರ್ದೇಶನ, ಸೇವೆ ಲಾಭಗಳಿಕೆ, ಸೇವೆಯ ಬೆಲೆ, ಕಾರ್ಯಸ್ವರೂಪ, ಸಾರ್ವಜನಿಕ ಹೊಣೆಗಾರಿಕೆ, ಕಾರ್ಯವಿಧಾನದ ಏಕರೂಪದ ನೀತಿ, ಕಾನೂನಿನ ನಿಯಂತ್ರಣ ಮತ್ತು ಅನಮ್ಯತೆ, ಹಣಕಾಸಿನ ನಿಯಂತ್ರಣ, ದಕ್ಷತೆ, ಭದ್ರತೆ, ಚುರುಕು, ಶಿಸ್ತು. ಹೋಲಿಕೆಗಳು. ಕಾನೂನಿನ ಆಧಾರ, ಬೇಡಿಕೆಗಳನ್ನು ಪೂರೈಸುವುದು, ಪ್ರಯೋಗಗಳ ಫಲಿತಾಂಶಗಳ ಪ್ರಯೋಜನ, ಒಂದೇ ಬಗೆಯ ಕೌಶಲ, ಒಂದೇ ಬಗೆಯ ಸಮಸ್ಯೆಗಳು, ಬಳಕೆದಾರರ ಮೇಲಿನ ಹೊರೆ, ಲಾಭ ಗಳಿಕೆಯೇ ಖಾಸಗಿ ಆಡಳಿತದ ಮುಖ್ಯ ಉದ್ದೇಶವಲ್ಲ. ಈ ಒಂದು 3 ಪಾಯಿಂಟ್ಸ್ಗಳ ಸಂಪೂರ್ಣ ಪಾಯಿಂಟ್ಗಳ ವಿವರಣೆಗಳನ್ನು ಈಗಾಗಲೇ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ನೋಡ್ಕೊಳ್ಬಹುದು.